ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಉತ್ತರ ಪ್ರದೇಶದಲ್ಲಿ ಅತಿ ದೊಡ್ಡ ವೋಟ್ ಸ್ಕ್ಯಾಮ್ ಆಗಿದೆಯಾ? ಇಂಥದ್ದೊಂದು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ಎಲೆಕ್ಷನ್ ಕಮಿಷನ್ ನಡೆಸ್ತಾ ಇರೋ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನ ಅದೊಂದು ವರದಿ. ಅಲ್ಲಿ ಒಟ್ಟು ಮತದಾರರ ಪೈಕಿ ಸುಮಾರು 20% ಮತದಾರರ ಹೆಸರುಗಳು ಲಿಸ್ಟ್ನಿಂದ ಡಿಲೀಟ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಉತ್ತರ ಪ್ರದೇಶದಲ್ಲಿ? 20% ಅಂದ್ರೆ ಎಷ್ಟು ಕೋಟಿ ವೋಟುಗಳು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ದೇಶದಲ್ಲಿ ಒಟ್ಟು 9 ರಾಜ್ಯಗಳು ಹಾಗೂ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಚುನಾವಣಾ ಆಯೋಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನು ಮಾಡ್ತಾ ಇರೋದು ನಿಮಗೆ ಗೊತ್ತಿದೆ. ಇಲ್ಲಿ ಕೆಲವರು SIRನ ಪರ ಮಾತಾಡ್ತಾರೆ, ಮತ್ತೆ ಕೆಲವರು ಅದರ ವಿರುದ್ಧ ಮಾತಾಡ್ತಾರೆ. ಒಟ್ಟಲ್ಲಿ ಪರಾನೋ ವಿರೋಧನೋ ಅಂತೂ SIR ಬಗ್ಗೆ ಚರ್ಚೆ ಆಗ್ತಾ ಇದೆ. ಹೀಗಾಗಿನೇ ಈ ವಿಷಯ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಲ್ಲೇ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗ್ತಾ ಇದೆ. ಯಾಕೆಂದ್ರೆ ಈಗ ನಡೀತಿರೋ 12 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು ಮತದಾರರ ಸಂಖ್ಯೆ ಅಮೆರಿಕಾದಲ್ಲಿನ ಮತದಾರರ ಸಂಖ್ಯೆಗಿಂತ ತುಂಬಾನೇ ಹೆಚ್ಚು. ಸೊ ಜಗತ್ತು ಕೂಡ ಭಾರತದ ಚುನಾವಣಾ ಆಯೋಗದ ಕ್ರಮದ ಬಗ್ಗೆ ಗಮನ ಹರಿಸ್ತಾ ಇದೆ. ಇಂಥ ಹೊತ್ತಲ್ಲಿ ಉತ್ತರ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ವಿವಾದ ಉಂಟಾಗ್ತಾ ಇದೆ. ಅದಕ್ಕೆ ಕಾರಣ ಆಗ್ತಾ ಇರೋದು, ಅಲ್ಲಿ ಸುಮಾರು 20% ಮತದಾರರು ಒಂದೋ ಡೂಪ್ಲಿಕೇಟ್ ಆಗಿರ್ತಾರೆ, ಇಲ್ಲ ಅಂದ್ರೆ ಅವರಲ್ಲಿ ಇರೋದೇ ಇಲ್ಲ. ಬದುಕಿಲ್ಲದವರ ಹೆಸರುಗಳು ಪಟ್ಟಿಯಲ್ಲಿವೆ, ದೇಶದಲ್ಲೇ ಇಲ್ಲದವರ ಹೆಸರುಗಳಿವೆ, ಹಾಗೆ ನಕಲಿ ಮತದಾರರ ಹೆಸರುಗಳು ಕೂಡ ಆ ಪಟ್ಟಿಯಲ್ಲಿ ಸೇರಿಕೊಂಡಿವೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇಂಥ ನಕಲಿ ಹೆಸರುಗಳು, ಡೂಪ್ಲಿಕೇಶನ್ ಆಗಿರುವ ಹೆಸರುಗಳ ಸಂಖ್ಯೆ 1-2 ಸಾವಿರ ಅಲ್ಲ, ಬದಲಿಗೆ ಅವು ಬರೋಬ್ಬರಿ 3 ಕೋಟಿಯಷ್ಟಿವೆ. ಗೆಳೆಯರೆ, ಒಂದು ರಾಜ್ಯದ ಮತದಾರರ ಪಟ್ಟಿಯಲ್ಲಿ 20% ದೋಷ ಇದೆ ಅನ್ನೋದಿದೆಯಲ್ಲ, ಅದು ನಿಜಕ್ಕೂ ಅತ್ಯಂತ ದೊಡ್ಡ ವಿಪರ್ಯಾಸ. ಅದರಲ್ಲೂ ಈ ದೇಶದ ರಾಜಕೀಯ ಭವಿಷ್ಯವನ್ನ ನಿರ್ಧರಿಸುವ ರಾಜ್ಯ ಅನ್ನಿಸ್ಕೊಂಡಿರೋ ಉತ್ತರ ಪ್ರದೇಶದಲ್ಲಿ ಹೀಗಾಗ್ತಾ ಇದೆ ಅಂದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಆತಂಕದ ಗಂಟೆ ಕೂಡ. ಉತ್ತರ ಪ್ರದೇಶದಲ್ಲಿ ಅಕ್ಟೋಬರ್ 27ರ ಅಂತಿಮ ಲೆಕ್ಕಾಚಾರದ ಪ್ರಕಾರ ಒಟ್ಟು 15,40,30,92 ಮತದಾರರ ಹೆಸರುಗಳು ವೋಟರ್ ಲಿಸ್ಟ್ ಅನ್ನ ಸೇರಿವೆ. ಆ ಪೈಕಿ 20% ಅಂದ್ರೆ ಸುಮಾರು 3 ಕೋಟಿಯಷ್ಟು ಜನ ASD ಅಂದ್ರೆ ಆಬ್ಸೆಂಟ್, ಶಿಫ್ಟ್, ಡೂಪ್ಲಿಕೇಟ್ ಅಥವಾ ಡಿಸೀಸ್ಡ್ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಅತಿ ಹೆಚ್ಚು ಸಮಸ್ಯೆ ಇರೋದು ಉತ್ತರ ಪ್ರದೇಶದ ರಾಜಧಾನಿಯಲ್ಲಿ ಹಾಗೂ ಅಲ್ಲಿನ ಪ್ರಮುಖ ನಗರ ಗಾಜಿಯಾಬಾದಲ್ಲಿ ಅಂತ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ. ಇನ್ನು ಈಗಾಗಲೇ SIR ಅನ್ನು ಮುಗಿಸಿರುವ ಈಟಾ, ಆಜಮ್ಗಢ, ಔರಿಯಾ ಮುಂತಾದ ಕಡೆಗಳಲ್ಲಿ ಕೂಡ ಇದೇ ಪರಿಸ್ಥಿತಿ ಇದೆ. ಈಟಾದಲ್ಲಿ 13,11,967 ಮತದಾರರಿದ್ರು. ಅದರಲ್ಲಿ ಸುಮಾರು 18% ASD ಮತದಾರರ ಹೆಸರುಗಳು ಪಟ್ಟಿಯಲ್ಲಿವೆ. ಈ ವಿಷಯವನ್ನ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಖಚಿತಪಡಿಸಿದ್ದು, ಇನ್ನಷ್ಟು ಲೆಕ್ಕಾಚಾರಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. 18% ASDಯಲ್ಲಿ ಸುಮಾರು 7.9 ಮಂದಿ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ. ಅವರು ಆ ಊರುಗಳಲ್ಲಿ, ಆ ಮತಗಟ್ಟೆಗಳಲ್ಲಿ ಇಲ್ಲದೇ ಇದ್ರೂ ಕೂಡ ಅವರ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಉಳ್ಕೊಂಡಿವೆ. ಹಾಗೇನೆ ಸುಮಾರು 5.7% ಜನ ಆಬ್ಸೆಂಟ್ ಇದ್ರೆ, ಇನ್ನು 2.49 ಮತದಾರರು ಸಾವನ್ನಪ್ಪಿದ್ದಾರೆ. 1% ಮತದಾರರು ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಹೀಗೆ ಸಾಕಷ್ಟು ಕಡೆಗಳಲ್ಲಿ ಈ ರೀತಿಯ ಸಮಸ್ಯೆಗಳು ಎದುರಾಗಿದ್ದು, ಎಲೆಕ್ಷನ್ ಕಮಿಷನ್ ಹಾಗೂ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ಗಳು ಈ ಮಾಹಿತಿಯನ್ನು ಖಚಿತಪಡಿಸ್ತಾ ಇದ್ದಾರೆ. ಗೆಳೆಯರೆ, ಸಾಮಾನ್ಯವಾಗಿ ಉತ್ತರ ಪ್ರದೇಶವನ್ನು ಗೆದ್ರೆ ದೆಹಲಿಯನ್ನ ಗೆದ್ದಂತೆ ಅನ್ನೋ ಮಾತಿದೆ. ಯಾಕೆಂದ್ರೆ ಇಲ್ಲಿ ಮತದಾರರ ಸಂಖ್ಯೆ ಹೆಚ್ಚಿದೆ. ಅದಕ್ಕೆ ತಕ್ಕ ಹಾಗೆ 80 ಲೋಕಸಭಾ ಕ್ಷೇತ್ರಗಳು ಕೂಡ ಉತ್ತರ ಪ್ರದೇಶ ಒಂದರಲ್ಲೇ ಇವೆ. ಆ 80 ಪೈಕಿ ಯಾವುದಾದ್ರೂ ರಾಷ್ಟ್ರೀಯ ಪಕ್ಷ ಅರ್ಧದಷ್ಟನ್ನ ಗೆದ್ದರೂ ಕೂಡ ದೆಹಲಿಯ ಗದ್ದುಗೆಯನ್ನ ಸುಲಭವಾಗಿ ಹಿಡಿದು ಬಿಡುತ್ತೆ. ಕಳೆದ 3 ಅವಧಿಗಳಲ್ಲಿ ಬಿಜೆಪಿಯ ಪರ ಬಲವಾಗಿ ನಿಂತಿರುವುದು ಇದೇ ಉತ್ತರ ಪ್ರದೇಶ ಅನ್ನೋದನ್ನ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಹೀಗೆ 15 ಕೋಟಿ ಮತದಾರರಿರೋ ಕಡೆ 3 ಕೋಟಿಯಷ್ಟು ಮತದಾರರ ಹೆಸರುಗಳೇ ಸುಳ್ಳು ಅಂತ ಆಗ್ಬಿಟ್ರೆ ಚುನಾವಣಾ ವ್ಯವಸ್ಥೆನೇ ಹಳ್ಳ ಹಿಡಿದು ಹೋಗೋದಿಲ್ವಾ? ಸದ್ಯಕ್ಕೆ 3 ಕೋಟಿ ASDಗಳನ್ನ ಮತ್ತೊಮ್ಮೆ ಗಮನಿಸಲಾಗುತ್ತಂತೆ. ಯಾಕೆಂದ್ರೆ ಇಲ್ಲಿ ಸಿಕ್ಕಿರೋ ನಕಲಿ ಅಥವಾ ಆಬ್ಸೆಂಟ್ ಮತದಾರರ ಸಂಖ್ಯೆ ಭಾರತದ ಕೆಲ ರಾಜ್ಯಗಳಲ್ಲಿನ ಜನಸಂಖ್ಯೆಗಿಂತ ಹೆಚ್ಚಿದೆ. ಸೊ ಇಷ್ಟೊಂದು ಮತದಾರರ ಹೆಸರನ್ನ ಡಿಲೀಟ್ ಮಾಡೋದಕ್ಕೂ ಮುನ್ನ ಮತ್ತೊಮ್ಮೆ ಅದನ್ನು ಪರೀಕ್ಷಿಸುವ ಕೆಲಸ ನಡೆಯುತ್ತೆ. ಮತ್ತು ಯಾರೆಲ್ಲರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದು ಹಾಕಬೇಕಾಗುತ್ತೋ ಅಂಥವರಿಗೆ ಒಂದು ನೋಟಿಸನ್ನು ಕೊಡ್ತಾರೆ. ಸೂಕ್ತ ದಾಖಲೆಗಳನ್ನು ತಂದು ತಮ್ಮ ಹೆಸರುಗಳನ್ನು ಉಳಿಸಿಕೊಳ್ಳೋದಕ್ಕೆ ಅವರಿಗೊಂದು ಅವಕಾಶವನ್ನು ಕೂಡ ಇಲ್ಲಿ ಕೊಡಲಾಗುತ್ತೆ. ಇನ್ನು ಈಗಾಗಲೇ ಉತ್ತರ ಪ್ರದೇಶದಲ್ಲಿ 98% ಮತದಾರರ ಚೀಟಿಗಳನ್ನು ಜಾಲಾಡಲಾಗಿದೆ. ಅದರಲ್ಲಿ ಸುಮಾರು 72.9 ಮತದಾರರ ಹೆಸರುಗಳು 2003ರ ಲಿಸ್ಟ್ ಜೊತೆ ಮ್ಯಾಚ್ ಆಗಿವೆಯಂತೆ. ಸೊ ಅವರು ಒರಿಜಿನಲ್ ಮತದಾರರು ಅಂತ ಆಯಿತು. ಹಾಗೆ 2003ರ ನಂತರ 18 ವರ್ಷ ತುಂಬಿದವರು ಅಲ್ಲಿ ಹೆಚ್ಚಾಗಿ ನೋಂದಾಯಿಸಿಕೊಂಡಿದ್ದಾರೆ. ಸೊ ಅಲ್ಲಿ ಒಟ್ಟು ಮತದಾರರ ಸಂಖ್ಯೆ ಈಗ 12 ಕೋಟಿಗೆ ಬಂದು ನಿಲ್ಲುತ್ತೆ. ಇನ್ನು ಮುಂದಿನ ಜನವರಿಯವರೆಗೆ ಉತ್ತರ ಪ್ರದೇಶದಲ್ಲಿ ಈ ಕಾರ್ಯಾಚರಣೆಯ ಫೈನಲ್ ರಿಸಲ್ಟ್ಗಾಗಿ ಕಾಯಬೇಕಾಗಿ ಬರುತ್ತೆ.
ಹಾಗೆ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನ ಆಗು ಹೋಗುಗಳ ಬಗ್ಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ನಡೀತಿರೋ SIR ಸರಿಯಾಗಿದೆಯಾ ಇಲ್ವಾ ಅನ್ನೋದನ್ನ ಪರೀಕ್ಷೆ ಮಾಡ್ತಲೂ ಇದ್ದಾರೆ. ಈಗಾಗಲೇ ಆಗ್ರಾ, ಮಥುರಾ, ಫಿರೋಜಾಬಾದ್, ಮೈನ್ಪುರಿಗಳಲ್ಲಿ ಸಭೆಗಳು ನಡೆದಿವೆ. ಅಲ್ಲೆಲ್ಲ SIRನ ಪ್ರಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಯೋಗಿ ಆದಿತ್ಯನಾಥ್ ಪಡ್ಕೊಂಡಿದ್ದಾರೆ. ಸೊ ಉತ್ತರ ಪ್ರದೇಶದಲ್ಲಿ ಚುನಾವಣಾ ಆಯೋಗ ಯಶಸ್ವಿಯಾಗಿ ತನ್ನ ಕೆಲಸವನ್ನು ನಿರ್ವಹಿಸ್ತಾ ಇದ್ದು ಅಲ್ಲಿ ಸರ್ಕಾರದ ನೆರವು ಕೂಡ ಸಂಪೂರ್ಣವಾಗಿ ಸಿಗ್ತಾ ಇರೋದ್ರಿಂದ ಮತದಾರರ ಪಟ್ಟಿಗಳನ್ನು ಜಾಲಾಡೋದಕ್ಕೆ ಅವರಿಗೆ ಕಷ್ಟ ಆಗ್ತಿಲ್ಲ. ಇನ್ನು 3 ಕೋಟಿಯಷ್ಟು ಮತದಾರರ ಹೆಸರುಗಳನ್ನು ಪಟ್ಟಿಯಿಂದ ತೆಗೆಯುವ ಸಾಧ್ಯತೆ ಇದೆ ಅಂದಾಗ ವಿಪಕ್ಷಗಳ ಎದೆಬಡಿತ ನಿಂತು ಹೋಗದೆ ಇದ್ದೀತೆ. ಈಗಾಗಲೇ ಅಖಿಲೇಶ್ ಯಾದವ್ ಈ ಬಗ್ಗೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಆ 3 ಕೋಟಿ ಮತದಾರರ ಹೆಸರುಗಳನ್ನು ಸಂಪೂರ್ಣವಾಗಿ ಡಿಲೀಟ್ ಮಾಡೋ ಸಾಧ್ಯತೆ ಇದೆ ಅಂತ ಅಖಿಲೇಶ್ ಹೇಳ್ತಾ ಇದ್ದಾರೆ. ಕಳೆದ ಬಾರಿ ಬಿಜೆಪಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಸೋತಿದೆಯೋ ಅಲ್ಲೇ ಹೆಚ್ಚು ಪ್ರಮಾಣದ ಮತದಾರರ ಹೆಸರುಗಳು ಡಿಲೀಟ್ ಆಗ್ತಾ ಇವೆಯಂತೆ. ಇದು ಪ್ರಜಾಪ್ರಭುತ್ವ ವಿರೋಧಿ ಅಂತ ಅಖಿಲೇಶ್ ಆರೋಪ ಮಾಡ್ತಾ ಇದ್ದಾರೆ. ಇದರ ಜೊತೆ SIR ಮೂಲಕ ಬಿಜೆಪಿ ಪರೋಕ್ಷವಾಗಿ NRC ಜಾರಿಗೊಳಿಸೋದಕ್ಕೆ ಮುಂದಾಗ್ತಾ ಇದೆ. ಇದು ಪಕ್ಕಾ ರಾಜಕೀಯ ಪ್ರೇರಿತ ಅಂತ ಅಖಿಲೇಶ್ ಯಾದವ್ ದೂರ್ತಾ ಇದ್ದಾರೆ. ಇಲ್ಲಿ ಅಖಿಲೇಶ್ ಜೊತೆಗೆ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮಾಯಾವತಿ ಕೂಡ ಎಲೆಕ್ಷನ್ ಕಮಿಷನ್ ನಡೆಸ್ತಾ ಇರೋ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನ ವಿರುದ್ಧ ಕಿಡಿಕಾರಿದ್ದಾರೆ. ಇದು ಬಡ ಮತ್ತು ಮಧ್ಯಮ ವರ್ಗದವರ ಮತದಾನದ ಹಕ್ಕನ್ನು ಕಿತ್ತುಕೊಳ್ಳುತ್ತೆ. ಎಷ್ಟೋ ಮಂದಿ ತಮ್ಮ ಊರುಗಳನ್ನು ಬಿಟ್ಟು ಭಾರತದ ಬೇರೆ ಬೇರೆ ಕಡೆಗಳಿಗೆ ಕೆಲಸ ಹುಡುಕೊಂಡು ವಲಸೆ ಹೋಗಿದ್ದಾರೆ. ಹೀಗೆ ವಲಸೆ ಹೋದವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಿಬಿಟ್ರೆ ಅವರು ವೋಟ್ ಹಾಕೋದಿಕ್ಕೆ ಎಲ್ಲಿಗೆ ಹೋಗಬೇಕು, ಅವರ ಹಕ್ಕುಗಳು ಏನಾಗುತ್ತವೆ ಅನ್ನೋ ಪ್ರಶ್ನೆನ ಮಾಯಾವತಿ ಎತ್ತಿದ್ದಾರೆ. ಹಾಗೆಯೇ ಎಲೆಕ್ಷನ್ ಕಮಿಷನ್ ಈಗ ಹಾಕೊಂಡಿರೋ ಸಮಯ ಸಾಕಾಗೋದಿಲ್ಲ. ಅದಕ್ಕಾಗಿ ಇನ್ನೂ ಹೆಚ್ಚಿನ ಪ್ರಮಾಣದ ಸಮಯವನ್ನು ಉತ್ತರ ಪ್ರದೇಶಕ್ಕೆ ಕೊಡಬೇಕಿದೆ. ಇಲ್ಲದೆ ಹೋದರೆ ಕೋಟ್ಯಂತರ ಮಂದಿ ತಮ್ಮ ಸಾಂವಿಧಾನಿಕ ಹಕ್ಕುಗಳಿಂದ ವಂಚಿತರಾಗೋ ಸಾಧ್ಯತೆ ಇರುತ್ತೆ ಅನ್ನೋ ಆರೋಪ ಮಾಯಾವತಿ ಅವರದ್ದು. ಇದರ ಜೊತೆ ಈಗ ಮಾಯಾವತಿ ಕೂಡ ಬ್ಯಾಲೆಟ್ ಪೇಪರ್ ಬಳಸಿ EVM ಅನ್ನು ಬಿಟ್ಟುಬಿಡಿ ಅನ್ನೋ ಬಗ್ಗೆ ಹೆಚ್ಚಿನ ಒತ್ತಡವನ್ನು ಹಾಕೋದಿಕ್ಕೆ ಶುರು ಮಾಡಿದ್ದಾರೆ. ಸದ್ಯಕ್ಕೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ವರ್ಸಸ್ ಅದರ್ಸ್ ಅನ್ನೋ ಪರಿಸ್ಥಿತಿ ಇದೆ. ಸೊ ಈ ಬಾರಿ ಉತ್ತರ ಪ್ರದೇಶದ ಜನ ಯೋಗಿ ಆದಿತ್ಯನಾಥ್ ಅವರನ್ನ ಸೆಲೆಕ್ಟ್ ಮಾಡ್ಕೋತಾರಾ ಅಥವಾ ಬೇರೆ ಇನ್ಯಾರಿಗಾದರೂ ಅವಕಾಶವನ್ನು ಕೊಡ್ತಾರಾ ಅನ್ನೋ ಕುತೂಹಲ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇನ್ನಿಲ್ಲಿ ಯಾವಾಗ ವಿಪಕ್ಷ ನಾಯಕರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ರೋ ಆಗ ಎಲೆಕ್ಷನ್ ಕಮಿಷನ್ ಕೂಡ ಸ್ವಲ್ಪ ಮಟ್ಟಿಗೆ ಎಚ್ಚೆತ್ತುಕೊಂಡಿದೆ. ಅಂಡಮಾನ್ ನಿಕೋಬಾರ್ ಜೊತೆಗೆ ತಮಿಳುನಾಡು, ಗುಜರಾತ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಹಾಗೂ ಛತ್ತೀಸ್ಗಢದಲ್ಲಿನ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಸಮಯವನ್ನು ಮತ್ತಷ್ಟು ಹೆಚ್ಚು ಮಾಡಲಾಗ್ತಾ ಇದೆ. ಆದರೆ ಪಶ್ಚಿಮ ಬಂಗಾಳಕ್ಕೆ ಮಾತ್ರ ಈ ರಿಲ್ಯಾಕ್ಸೇಷನ್ ಇಲ್ಲ. ಅಲ್ಲಿ ಈಗಾಗಲೇ 58% ಕೆಲಸ ಮುಗಿದಿದೆ. ಅಲ್ಲಿ ರಿವಿಷನ್ ಕೆಲಸ ಪೂರ್ಣಗೊಳ್ಳಲಿದೆ ಅನ್ನೋ ವಿಶ್ವಾಸವನ್ನ ಎಲೆಕ್ಷನ್ ಕಮಿಷನ್ ವ್ಯಕ್ತಪಡಿಸ್ತಾ ಇದೆ. ಇಲ್ಲಿ ಉತ್ತರ ಪ್ರದೇಶಕ್ಕೆ ಹೊಸದಾಗಿ ಡಿಸೆಂಬರ್ 26ರವರೆಗೆ ಟೈಮ್ ಕೊಟ್ಟಿದ್ದಾರೆ. ಹಾಗೆ ಗುಜರಾತ್ಗೆ ಡಿಸೆಂಬರ್ 14, ಮಧ್ಯಪ್ರದೇಶ, ಅಂಡಮಾನ್ ನಿಕೋಬಾರ್ ಹಾಗೂ ಛತ್ತೀಸ್ಗಢಗಳಿಗೆ ಡಿಸೆಂಬರ್ 16ನೇ ತಾರೀಕಿನವರೆಗೆ ವಿಸ್ತರಣೆಗೆ ಅವಕಾಶವನ್ನು ಕೊಡಲಾಗಿದೆ. ಈ ಮೂಲಕ ಪಕ್ಷಗಳು ಹೇಳಿದ ಹಾಗೆ ಸಮಯ ಸಾಕಾಗೋದಿಲ್ಲ ಅನ್ನೋ ಆರೋಪಕ್ಕೆ ಎಲೆಕ್ಷನ್ ಕಮಿಷನ್ ಒಂದು ಉತ್ತರವನ್ನು ಕೊಟ್ಟಿದೆ. ಇಲ್ಲಿ ವಿಪಕ್ಷಗಳು ಏನೇ ಬಾಯ್ಬಡ್ಕೊಂಡ್ರೂ ಕೂಡ ಕೇಂದ್ರ ಚುನಾವಣಾ ಆಯೋಗ ಮಾತ್ರ ತನ್ನ ಕೆಲಸವನ್ನು ತಾನು ಮಾಡಿಕೊಂಡು ಹೋಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಕೂಡ ಸುಮಾರು 85 ಲಕ್ಷ ನಕಲಿ ಮತದಾರರನ್ನು ಪತ್ತೆ ಮಾಡಲಾಗಿದೆ. ಅದರಲ್ಲಿ 13.5 ಲಕ್ಷ ಹೆಸರುಗಳಿಗೆ ತಂದೆ ತಾಯಿ ಹೆಸರುಗಳು ಒಂದೇ ಇವೆ. 11.95 ಲಕ್ಷ ಮಂದಿಯ ತಂದೆಯ ವಯಸ್ಸು 15ಕ್ಕಿಂತ ಕಡಿಮೆ ಇದೆ. ಹೌದು, 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ತಂದೆಗಳಿಗೆ ಮಕ್ಕಳು ಹುಟ್ಟಿ ಅವರು ವೋಟ್ ಹಾಕೋ ವಯಸ್ಸಿಗೆ ಕೂಡ ಬಂದಿದ್ದಾರೆ. ಇಂತಹ ಸಾಕಷ್ಟು ಲೋಪಗಳು ಪಶ್ಚಿಮ ಬಂಗಾಳದ ವೋಟರ್ ಲಿಸ್ಟಲ್ಲಿ ಕಂಡು ಬಂದಿವೆ. ಹೀಗಾಗಿ ಅದನ್ನು ಕೂಡ ಸಂಪೂರ್ಣವಾಗಿ ಪುನರ್ ಪರಿಶೀಲನೆ ಮಾಡಿ ನಕಲಿ ವೋಟರ್ಗಳನ್ನು ಪಟ್ಟಿಯಿಂದ ತೆಗೆಯುವ ಕೆಲಸ ನಡೀತಾ ಇದೆ. ಈ ಮಧ್ಯೆ ಚುನಾವಣಾ ಆಯೋಗದ ಕೆಲಸಕ್ಕೆ ನಿಯೋಜನೆಗೊಂಡವರಿಗೆ ರಕ್ಷಣೆಯನ್ನು ಒದಗಿಸಬೇಕಾದ ಜವಾಬ್ದಾರಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳದ್ದು ಅಂತ ನ್ಯಾಯಾಲಯ ಹೇಳಿದೆ. ಹೀಗಾಗಿ ಮುಂದುವರಿತಾ ಹೋಗುತ್ತೆ. ಎಷ್ಟು ಕೋಟಿ ನಕಲಿ ಮತದಾರರ ಹೆಸರುಗಳು ಈ ರಾಜ್ಯಗಳಲ್ಲಿ ಪತ್ತೆ ಆಗತ್ವೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದು ಗೆಳೆಯರೆ, ಎಲೆಕ್ಷನ್ ಕಮಿಷನ್ ಮಾಡ್ತಾ ಇರೋ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.